ಮಾನ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ. ಧ್ವಜಾರೋಹಣವನ್ನ ಚನ್ನಪಟ್ಟಣದಲ್ಲಿ ಡಿಸಿಎಂ ನೆರವೇರಿಸಿದ್ದು ಅಚ್ಚರಿ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನ್ ಕಾರಣದಿಂದ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಬಂದು ಧ್ವಜಾರೋಹಣ ನೆರವೇರಿಸಿದ್ರ. ಟಿಪಿ ಯೋಗೇಶ್ವರ್ ಕೂಡ ಜೊತೆಯಲ್ಲಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ನಗರದ ಬಾಲಕರ ಸರ್ಕಾರಿ PU ಕಾಲೇಜು ಮೈದಾನ ಅಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ. ಡಿಕೆ ಶಿವಕುಮಾರ್ ಮತ್ತೆ ಯೋಗೇಶ್ವರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ಇರೋದು ಇಬ್ರು ಅಪೋನೆಂಟ್ಗಳಾಗಿ ಚುನಾವಣೆಗೆ ಇಳಿತಾರಾ ಅಥವಾ CP ಯೋಗೇಶ್ವರು DCM ಕೈ ಕೆಳಗಡೆ ಏನಾದ್ರೂ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಇಳಿತಾರಾ? ಬಹಳ ಇಂಟ್ರೆಸ್ಟಿಂಗ್ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಲೆಕ್ಕಾಚಾರಗಳು. ಅದರಲ್ಲೂ ಒಂದೇ ವೇದಿಕೆಯಲ್ಲಿ ಇಬ್ರು ಕಾಣಿಸ್ಕೊಂಡಿರೋದು. ನೋ ಡೌಟ್ ರಂಜಿತ್ ಹೇಳ್ತಾ ಇದ್ದಾಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಇದೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಸ್ವಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ. ಎಲ್ಲ ಬಿಟ್ಟು ಅಲ್ಲೇ ಹೋಗಿ ಧ್ವಜಾರೋಹಣ ಮಾಡ್ತಿರೋದಕ್ಕೂ ಕೂಡ ಬೈ ಎಲೆಕ್ಷನ್ ನ ಲೆಕ್ಕಾಚಾರಗಳು ಇದೆ ಅನ್ನೋ ಚರ್ಚೆ ಕೂಡ ಇದೆ. ಒಂದೇ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೆ CP ಯೋಗೇಶ್ವರ್ ಕಾಣಿಸ್ಕೊಂಡಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೋಡಿ, CP ಯೋಗೇಶ್ವರ್ ಮತ್ತೆ ಡಿಕೆ ಶಿವಕುಮಾರ್ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಒಟ್ಟಿಗೆ ಕಾಣಿಸಿಕೊಂಡ್ರು. ಬಹಳ ಪ್ರಮುಖವಾಗಿ ಅಚ್ಚರಿ ಯಾಕೆ ಅಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಏನಿದೆಯಲ್ಲ, ಡಿಕೆ ಶಿವಕುಮಾರ್ ಅವರು ಅದನ್ನ ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಅನ್ನೋದು ಈಗ ಚರ್ಚೆ. CP ಯೋಗೇಶ್ವರ್ ಅವರು ತಾವು ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸುದ್ದಿ ಇದೆ. ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಡಿಕೆ ಶಿವಕುಮಾರ್ ಕೃಪಾ ಕಟಾಕ್ಷದಿಂದ CP ಯೋಗೇಶ್ವರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದೆಲ್ಲ ನಾನಾ ಚರ್ಚೆಗಳಿದ್ದಾವೆ. ಈಗ ಜೊತೆಯಾಗಿ ಕಾಣಿಸಿಕೊಂಡಿದ್ದು ನಾನಾ ರೂಪವನ್ನು ಪಡೆದುಕೊಂಡಿದೆ. ಚನ್ನಪಟ್ಟಣದಲ್ಲಿ ನೋಡಿ, ಧ್ವಜಾರೋಹಣವನ್ನು ಡಿಕೆ ಶಿವಕುಮಾರ್ ಅವರು ನೆರವೇರಿಸಿದ್ದಾರೆ. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಾಲಕರ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದಂಥ ಧ್ವಜಾರೋಹಣದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ CP ಯೋಗೇಶ್ವರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಬಾಲಕರ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಾಮನಗರದ ಪ್ರತಿನಿಧಿ ಮಾದೇವಸ್ವಾಮಿ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇವಸ್ವಾಮಿ, ಡಿಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದು ಅಚ್ಚರಿ ಅನಿಸಿದ್ದು ಯಾಕೆ? CP ಯೋಗೇಶ್ವರ್ ಕೂಡ ಕಾರ್ಯಕ್ರಮದಲ್ಲಿ ಇದ್ರು, ಒಂದೇ ವೇದಿಕೆಯಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಏನೇನಾಯ್ತು? ರಂಜಿತ್, ಪ್ರಮುಖವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಚಾರ ಅಂತಂದ್ರೆ, ಈ ಹಿಂದೆ HD ಕುಮಾರಸ್ವಾಮಿ ಅವರು 6 ವರ್ಷಗಳ ಕಾಲ ಶಾಸಕರಾಗಿ ಇದ್ರೂ ಕೂಡ ಒಂದೇ ಒಂದು ಈ ರೀತಿಯಾದಂತಹ ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧ್ವಜಾರೋಹಣವನ್ನ ನೆರವೇರಿಸ್ತಿರಲಿಲ್ಲ. ಆದ್ರೆ ಈಗ ಉಪಚುನಾವಣೆ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಈಗ DCM ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣವನ್ನೇ ಆಯ್ಕೆ ಮಾಡಿಕೊಡಿ. ನೋಡಿ, ಜಿಲ್ಲಾ ಕೇಂದ್ರವಾದಂತಹ ರಾಮನಗರದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಆ ಕಾರ್ಯಕ್ರಮವನ್ನ ಬಿಟ್ಟು ಚನ್ನಪಟ್ಟಣದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಈಗ CP ಯೋಗೇಶ್ವರ್ ಅವರು ಮೊನ್ನೆ ತಾನೇ ದೆಹಲಿಗೆ ಭೇಟಿಯನ್ನು ನೀಡಿದ್ರು. ಯಾಕಂದ್ರೆ ಅವರಿಗೆ ಮೈತ್ರಿ ಟಿಕೆಟ್ ಸಿಗೋದಿಲ್ಲ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅನ್ನುವಂತಹ ಮಾತುಗಳಿತ್ತು. ಈ ಬೆನ್ನಲ್ಲೇ ಇಬ್ಬರು ಕೂಡ ವೇದಿಕೆಯನ್ನು ಹಂಚಿಕೊಂಡಿರುವಂತದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ಜೊತೆಗೆ DCM ಡಿಕೆ ಶಿವಕುಮಾರ್ ಅವರ ಗೌರವವನ್ನು ಸ್ವೀಕಾರ ಮಾಡಿ ವೇದಿಕೆಗೆ ಬಂದಂತ ಸಂದರ್ಭದಲ್ಲಿ CP ಯೋಗೇಶ್ವರ್ ಕೂಡ ಅವರನ್ನ ಕೈ ಮುಗಿದು ಕೂಡ ಸ್ವಾಗತವನ್ನ ಮಾಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರ್ತಕ್ಕಂತಹ ವಿಚಾರ. ಮುಂದಿನ ಉಪಚುನಾವಣೆಯ ಒಂದು ಪೂರ್ವ ತಯಾರಿಯಾಗಿಯೇ ಕೂಡ ಇಬ್ಬರು ನಾಯಕರು ಈ ವೇದಿಕೆಯನ್ನ ಹಂಚಿಕೊಂಡ್ರ ಅಂತನ್ನುವಂತ ಪ್ರಶ್ನೆಗಳು ಮೂಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಮಾದೇವಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಮಾನ್ಯ DCM ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ. ಧ್ವಜಾರೋಹಣವನ್ನ ಚನ್ನಪಟ್ಟಣದಲ್ಲಿ DCM ನೆರವೇರಿಸಿದ್ದು ಅಚ್ಚರಿ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನ್ ಕಾರಣದಿಂದ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಬಂದು ಧ್ವಜಾರೋಹಣ ನೆರವೇರಿಸಿದ್ರ. ಟಿಪಿ ಯೋಗೇಶ್ವರ್ ಕೂಡ ಜೊತೆಯಲ್ಲಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ನಗರದ ಬಾಲಕರ ಸರ್ಕಾರಿ PU ಕಾಲೇಜು ಮೈದಾನ ಅಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ. ಡಿಕೆ ಶಿವಕುಮಾರ್ ಮತ್ತೆ ಯೋಗೇಶ್ವರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ಇರೋದು ಇಬ್ರು ಅಪೋನೆಂಟ್ಗಳಾಗಿ ಚುನಾವಣೆಗೆ ಇಳಿತಾರಾ ಅಥವಾ CP ಯೋಗೇಶ್ವರು DCM ಕೈ ಕೆಳಗಡೆ ಏನಾದ್ರೂ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಇಳಿತಾರಾ? ಬಹಳ ಇಂಟ್ರೆಸ್ಟಿಂಗ್ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಲೆಕ್ಕಾಚಾರಗಳು. ಅದರಲ್ಲೂ ಒಂದೇ ವೇದಿಕೆಯಲ್ಲಿ ಇಬ್ರು ಕಾಣಿಸ್ಕೊಂಡಿರೋದು. ನೋ ಡೌಟ್ ರಂಜಿತ್ ಹೇಳ್ತಾ ಇದ್ದಾಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಇದೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಸ್ವಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ. ಎಲ್ಲ ಬಿಟ್ಟು ಅಲ್ಲೇ ಹೋಗಿ ಧ್ವಜಾರೋಹಣ ಮಾಡ್ತಿರೋದಕ್ಕೂ ಕೂಡ ಬೈ ಎಲೆಕ್ಷನ್ ನ ಲೆಕ್ಕಾಚಾರಗಳು ಇದೆ ಅನ್ನೋ ಚರ್ಚೆ ಕೂಡ ಇದೆ. ಒಂದೇ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೆ CP ಯೋಗೇಶ್ವರ್ ಕಾಣಿಸ್ಕೊಂಡಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ.
ನೋಡಿ, ಸಿ ಪಿ ಯೋಗೇಶ್ವರ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಒಟ್ಟಿಗೆ ಕಾಣಿಸಿಕೊಂಡ್ರು. ಬಹಳ ಪ್ರಮುಖವಾಗಿ ಅಚ್ಚರಿ ಯಾಕೆ ಅಂತ ಹೇಳಿದ್ರೆ, ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಏನಿದೆಯಲ್ಲ, ಡಿ ಕೆ ಶಿವಕುಮಾರ್ ಅವರು ಅದನ್ನು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಅನ್ನೋದು ಈಗ ಚರ್ಚೆ. ಸಿ ಪಿ ಯೋಗೇಶ್ವರ್ ಅವರು ತಾವು ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸುದ್ದಿ ಇದೆ. ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು, ಡಿ ಕೆ ಶಿವಕುಮಾರ್ ಕೃಪಾ ಕಟಾಕ್ಷದಿಂದ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದೆಲ್ಲ ನಾನಾ ಚರ್ಚೆಗಳಿದ್ದಾವೆ. ಈಗ ಜೊತೆಯಾಗಿ ಕಾಣಿಸಿಕೊಂಡಿದ್ದು ನಾನಾ ರೂಪವನ್ನು ಪಡೆದುಕೊಂಡಿದೆ. ಚನ್ನಪಟ್ಟಣದಲ್ಲಿ ನೋಡಿ, ಧ್ವಜಾರೋಹಣವನ್ನು ಡಿ ಕೆ ಶಿವಕುಮಾರ್ ಅವರು ನೆರವೇರಿಸಿದ್ದಾರೆ. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಾಲಕರ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದಂಥ ಧ್ವಜಾರೋಹಣದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿ ಪಿ ಯೋಗೇಶ್ವರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಬಾಲಕರ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಾಮನಗರದ ಪ್ರತಿನಿಧಿ ಮಾದೇವಸ್ವಾಮಿ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇವಸ್ವಾಮಿ, ಡಿ ಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದು ಅಚ್ಚರಿ ಅನಿಸಿದ್ದು ಯಾಕೆ? ಸಿ ಪಿ ಯೋಗೇಶ್ವರ್ ಕೂಡ ಕಾರ್ಯಕ್ರಮದಲ್ಲಿ ಇದ್ರು, ಒಂದೇ ವೇದಿಕೆಯಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಏನೇನಾಯ್ತು? ರಂಜಿತ್, ಪ್ರಮುಖವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಚಾರ ಅಂತಂದ್ರೆ, ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು 6 ವರ್ಷಗಳ ಕಾಲ ಶಾಸಕರಾಗಿ ಇದ್ರೂ ಕೂಡ ಒಂದೇ ಒಂದು ಈ ರೀತಿಯಾದಂತಹ ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧ್ವಜಾರೋಹಣವನ್ನ ನೆರವೇರಿಸ್ತಿರಲಿಲ್ಲ. ಆದ್ರೆ ಈಗ ಉಪಚುನಾವಣೆ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಈಗ DCM ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣವನ್ನೇ ಆಯ್ಕೆ ಮಾಡಿಕೊಂಡು, ನೋಡಿ, ಜಿಲ್ಲಾ ಕೇಂದ್ರವಾದಂತಹ ರಾಮನಗರದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಆ ಕಾರ್ಯಕ್ರಮವನ್ನ ಬಿಟ್ಟು ಚನ್ನಪಟ್ಟಣದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಈಗ ಸಿ ಪಿ ಯೋಗೇಶ್ವರ್ ಅವರು ಮೊನ್ನೆ ತಾನೇ ದೆಹಲಿಗೆ ಭೇಟಿಯನ್ನು ನೀಡಿದ್ರು. ಯಾಕಂದ್ರೆ ಅವರಿಗೆ ಮೈತ್ರಿ ಟಿಕೆಟ್ ಸಿಗೋದಿಲ್ಲ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅನ್ನುವಂತಹ ಮಾತುಗಳಿತ್ತು. ಈ ಬೆನ್ನಲ್ಲೇ ಇಬ್ಬರು ಕೂಡ ವೇದಿಕೆಯನ್ನು ಹಂಚಿಕೊಂಡಿರುವಂತದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ಜೊತೆಗೆ DCM ಡಿ ಕೆ ಶಿವಕುಮಾರ್ ಅವರ ಗೌರವವನ್ನು ಸ್ವೀಕಾರ ಮಾಡಿ ವೇದಿಕೆಗೆ ಬಂದಂತ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಕೂಡ ಅವರನ್ನ ಕೈ ಮುಗಿದು ಕೂಡ ಸ್ವಾಗತವನ್ನ ಮಾಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರ್ತಕ್ಕಂತಹ ವಿಚಾರ. ಮುಂದಿನ ಉಪಚುನಾವಣೆಯ ಒಂದು ಪೂರ್ವ ತಯಾರಿಯಾಗಿಯೇ ಕೂಡ ಇಬ್ಬರು ನಾಯಕರು ಈ ವೇದಿಕೆಯನ್ನ ಹಂಚಿಕೊಂಡ್ರ ಅಂತನ್ನುವಂತ ಪ್ರಶ್ನೆಗಳು ಮೂಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಮಾದೇವಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ವಾತಂತ್ರ್ಯ ಸಂಭ್ರಮ. ಕೆಂಪು ಕೋಟೆಯಲ್ಲಿ ಮೋದಿ ಭಾಷಣ ಲೈವ್. ಮಾಜಿ ಸೈನಿಕರೊಂದಿಗೆ ಮೆಗಾ ಸಂವಾದ. ನಾಡಿನ ಇಂಚಿಂಚಲ್ಲೂ ಸಂಭ್ರಮದ ಬಿಗ್ ಕವರೇಜ್. ಸ್ವಾತಂತ್ರ್ಯ ಸಂಭ್ರಮ, ದೇಶ ಮೊದಲು.